ರಾಜ್‌ಕೋಟ್ ಗೇಮ್ ಝೋನಲ್ಲಿ ಆದಂಥ ಒಂದು ಅಗ್ನಿ ದುರಂತದ ಬಗ್ಗೆ ನಾವು ಕೇಳಿಸ್ಕೊಂಡಿದ್ದೇವೆ. ಅದು ಬಹಳ ಒಂದು ದುಃಖಕರ ಹಾಗೂ ಬಹಳ ಒಂದು ಭಯಂಕರವಾದಂಥ ಒಂದು ಸಂಗತಿ. ಅದರಲ್ಲಿ ಸುಮಾರು ಒಂದು 33 ಜನ ಆ, ಬೆಂಕಿಯಲ್ಲಿ ಅವರು ಸುಟ್ಟು ತೀರ್ಕೊಂಡಿರುವಂಥದ್ದು. ಅದರಲ್ಲಿ ಅವರು ಎಷ್ಟು ತೀವ್ರವಾಗಿ ಸುಟ್ಟಿದೆ ಅಂತಂದರೆ ಅವರನ್ನು ನಾವು ಗುರುತಿಸ್ಲಿಕ್ಕೂ ಆಗದೆ ಒಂದು DNA ಮೂಲಕ, ಒಂದು DNA ಸ್ಯಾಂಪಲ್ ಮೂಲಕ ಅವರ ಅಂದರೆ ಅವ್ರ ಶವಗಳನ್ನು ನಾವು ಗುರ್ತಿಸುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಅದನ್ನು ನಾವು ನೋಡ್ತೇವೆ. ಆ ಒಂದು ಗೇಮ್ ಝೋನ್ ಏನಿದೆ ಅದು ಟೆಂಪ್ರವರಿ ಒಂದು ಶೆಡ್ಡಲ್ಲಿ ನಿರ್ಮಿತವಾದಂಥ ಒಂದು ಸ್ಥಳ, ಒಂದು ಫೆಸಿಲಿಟಿ ಅದು. ಅದರಲ್ಲಿ ಎಷ್ಟು ಒಂದು ಅಜಾಗ್ರತೆ ಅಥವಾ ಒಂದು ಬೇಜವಾಬ್ದಾರಿತನ ಇದೆ ಅಂತಂದರೆ, ಒಂದು ಫೈರ್ ಫೈರ್ ಸೇಫ್ಟಿ ಬಗ್ಗೆ ಒಂದು NOC ಇಲ್ಲದ ಹಾಗೇ ಅಲ್ಲಿ ಆ ಒಂದು ಗೇಮ್ಸನ್ನ ಅಥವಾ ಒಂದು ಆ, ಆಟೋಟಗಳನ್ನು ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಆ ಒಂದು ಸೇಫ್ಟಿ ಇಲ್ಲದೆ ಇರತಕ್ಕಂಥ ಒಂದು ಕಾರಣದಿಂದ ನಾವು ನೋಡ್ತೇವೆ ಅಲ್ಲಿನೂ ಕೆಲಸ ನಡೀತಾ ಇದೆ. ಒಂದು ವೆಲ್ಡಿಂಗ್ ಕೆಲಸ ನಡೀತಾ ಇರುವಂಥ ಒಂದು ಸ್ಥಳದಲ್ಲಿ ಒಂದು ಸ್ಪಾರ್ಕಲ್ ಏನಾಗುತ್ತೆ, ವೆಲ್ಡಿಂಗ್ ಇಂದ ಆಗ್ತಕ್ಕಂಥ ಒಂದು ಸ್ಪಾರ್ಕಲ್ ಏನಿದೆ, ಅದರಿಂದ ಈ ಒಂದು ದೊಡ್ಡ ಒಂದು ದುರಂತ ಅನ್ನೋದಾಗಿದೆ. ಅದೇ ನಾವು ಒಂದು ವೇಳೆ ಫೈರ್ ಸೇಫ್ಟಿ ಎಲ್ಲ ಒಂದು ಮೆಜರ್ಸ್ ಅನ್ನೋದನ್ನು ನಾವು ಇಟ್ಕೊಂಡಿದ್ದಿದ್ರೆ, ನಾವು ಅಂತಂದಾಗ ಆ ಒಂದು ಸಂಸ್ಥೆಯ ಓನರ್ಸ್ ಏನಿದ್ದಾರೆ ಅವರು ಅದೆಲ್ಲ ವ್ಯವಸ್ಥೆ ಮಾಡಿದರೆ ಈ ಒಂದು ದುರ್ಘಟನೆ ಏನಿದೆ ಅದು ನಡೀತಾ ಇರಲಿಲ್ಲ. ಗುಜರಾತ್ ಹೈಕೋರ್ಟ್ ಆದರೆ ಇದನ್ನು ಹೇಗೆ ವರ್ಣಿಸಿದೆ ಅಂತಂದರೆ, ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತಂದ್ಬಿಟ್ಟು ಅದನ್ನು ಒಂದು ಸುಮೋಟೋ ಕೇಸಾಗಿ ತಗೊಂಡು ಅದು ಅವರು ಇನ್ವೆಸ್ಟಿಗೇಷನ್ನ ಸೂಪರ್ವೈಸ್ ಮಾಡ್ತಾ ಇದ್ದಾರೆ. ಮತ್ತು ಆಮೇಲೆ ಇಂಥ ಇಷ್ಟೊಂದು ದೊಡ್ಡ ಒಂದು ನೆಗ್ಲಿಜೆಂಟಾಗಿ ಮಾಡಿದ್ದಾರೆ ಅಂಥದ್ದನ್ನು ಅದನ್ನು ಅವರು ವಿವರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ನೋಡ್ತೇವೆ ಯಾಕೆ ಈ ಥರ ಒಂದು ದುರ್ಘಟನೆ ಅದು ಗುಜರಾತ್ ಹೈಕೋರ್ಟ್ ಹೇಳಿದ ಹಾಗೆ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತಬಿಟ್ಟು ಏನಕ್ಕಾಯ್ತು ಅದು ಅಂತಬಿಟ್ಟು ನಾವು ಸ್ವಲ್ಪ ಒಂದು ಚರ್ಚೆ ಮಾಡೋಣ ಅಥವಾ ಒಂದು ಡಿಸ್ಕಸ್ ಮಾಡೋಣ. ಡ್ಯಾನಿ, ಇದ್ರ ಬಗ್ಗೆ ನಿನ್ನ ಒಂದು ಅಭಿಪ್ರಾಯ ಏನಿರುತ್ತೆ? ಹೈಕೋರ್ಟ್ ಇಂಥ ಒಂದು ಅಬ್ಸರ್ವೇಷನ್ ಮಾಡಬೇಕು ಅಂತಂದಾಗ ಏನು ಅನಿಸುತ್ತೆ ನಿನಗೆ? ಏನು ಇದೆ ಕಾರಣ? ಅಂದರೆ ನೋಡಿ, ಅದು ಸ್ಟಾರ್ಟ್ ಮಾಡಿನೇ ಸುಮಾರು 4 ವರ್ಷ ಆಗಿದೆ. ಹೌದು, 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಹೌದು. ಗೌರ್ಮೆಂಟ್ ಹೈಕೋರ್ಟ್ ಏನು ಹೇಳ್ತಿದೆ ಅಂದರೆ, ಅವರು NOC ತೊಗೊಂಡಿಲ್ಲ. ಹೌದು, ಫೈರ್ ಸೇಫ್ಟಿ NOC ಸೇಫ್ಟಿ ತೊಗೊಂಡಿಲ್ಲ. ನೋಡಿ, ಯಾವುದೇ ಒಂದು ಕಾರ್ಯ ನಾವು ಸ್ಟಾರ್ಟ್ ಮಾಡಿದ್ರು, ಏನೇ ಒಂದು ಬಿಸ್ನೆಸ್ ಮಾಡಿದ್ರು, ಅದಕ್ಕೆ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಲ್ವಾ? ಇದು ಇವಾಗಲೇ ಸ್ಟಾರ್ಟ್ ಮಾಡಿದ್ರು, ಇವಾಗಲೇ ಆಗಿದೆ ಅಂದರೆ ನಾವು ಹೇಳ್ಬೋದು. 4 ಇಯರ್ಸಿಂದ ರನ್ ಮಾಡ್ತಾ ಇರೋ ನೀವು ಸೇಫ್ಟಿ ಅಂತಂದಾಗ ನನಗೊಂದು ಮಾತು ಅಥವಾ ಒಂದು ಸಂಗತಿ ನನಗೆ ಜ್ಞಾಪಕ ಬರ್ತದೆ. ಶೆಲ್ ಕಂಪನಿ ಇದೆ, ಶೆಲ್ ಪೆಟ್ರೋಲ್ ಎಲ್ಲ. ಅದರಲ್ಲಿ ಆ್ಯಕ್ಚುಲಿ ಒಬ್ಬರು ಕಾಂಟ್ರಾಕ್ಟನ್ನ ಅವ್ರು ತೊಗೊಂಡ ಯಾರಿಗಾನ ಕೊಟ್ಟರೆಗಿನ ಅವರಲ್ಲಿ ನೀವು ಎಷ್ಟು ದುಡ್ಡು ಕೊಟ್ಟರು ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ SOP ಏನಿದೆ, ಆಮೇಲೆ ಅವರ ಒಂದು ಗೈಡ್ಲೈನ್ಸ್ ಮೇಂಟೈನ್ ಮಾಡುವಂಥದ್ದು ಏನಿದೆ, ಅದನ್ನು ಅವರು ಮಾಡೋದಕ್ಕಾಗಲ್ಲ, ಅಷ್ಟು ಮಾಡ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ಅಭಿಪ್ರಾಯ. ಯಾಕಂದರೆ ಆ ಕಂಪನಿ ಅಷ್ಟು ಒಂದು ಸೇಫ್ಟಿ ಬಗ್ಗೆ ಒಂದು ಜಾಗ್ರತೆಯನ್ನು ಅಂದರೆ ಪ್ರೊಸೀಜರ್ಸ್ನೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾಯಿದೆ. ಬಟ್ ನೀವು ಅದೇ ಈಗ ನಾವು ನೋಡಿದಾಗ ಅದಿಲ್ಲ ಅಂತ ಅನ್ಸುತ್ತೆ. ಅದಿಲ್ಲ ಅದಂದರೆ ಅದೆಲ್ಲ ತಗೊಂಡಿದ್ದಿದ್ರೆ ಒಂದು ವೇಳೆ ನಡೀತಾ ಇರಲಿಲ್ಲ. ಏನಂದರೆ ಇದರಲ್ಲಿ ನಾನು ನೋಡಿದ್ದೇನೆಂದರೆ, ತುಂಬ ಸೆಲ್ಫಿಶ್ ಆಗಿದ್ದಿರೋಂಗೆ ನನಗೆ ಅನ್ಸ್ಕೊಳ್ತಾ ಇದೆ. ಹೌದು. ಯಾಕಂದರೆ ನಾನೇ ದುಡಿಬೇಕು, ನನಗೆ ಇದಾಗಬೇಕು ಅಂದರೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ. ಬಟ್ ಅವರು ದುಡಿಬೇಕು ಅನ್ನೋದಕ್ಕಿಂತ ಮೇಲೆ ಇತರರಿಗೆ ಅಪಾಯ ಏನೂ ಆಗಬಾರ್ದು, ಆ ಸೇಫ್ಟಿ ಅನ್ನೋದಿರಬೇಕು. ಇವಾಗ ಆ ಜಾಗದಲ್ಲಿ ನಾನು ಇಲ್ಲ ನನ್ನ ಮಕ್ಕಳಿದ್ರೆ ಹೆಂಗೆ ನಾನು ಸೇಫ್ಟಿಗೆ ಇರ್ತೀನಿ? ಹೌದು. ಈ ಥರ ಸೇಫ್ ಇಲ್ಲದ ಜಾಗಕ್ಕೆ ನನ್ನ ಮಕ್ಕಳು ನಾನು ಕಳಿಸ್ತೀನಿ. ಹೌದು,
ಕರೆಕ್ಟ್ ಸೊ ಹಂಗಾಗಿ ಅವರು ಆ ಒಂದು ಪ್ರಿಕಾಷನ್ನ ಅವರು ತಗೊಂಡ್ಬೇಕಿತ್ತು. ಅದು ಅಲ್ಲದೆ ಮತ್ತೆ ಅದನ್ನು ನೋಡಿದ್ರೆ ಇನ್ನು ಮೆಟಲಲ್ಲಿ ಮಾಡಿರೋದು ಅಂತ ಹೇಳ್ತಿದೆ. ಹೌದು, ಅದು ಟೆಂಪ್ರವರಿ ಶೇಡ್ಸ್ ಥರ ಮಾಡಿರುವಂಥದ್ದು. ಮಾಡಿರೋಂಥದ್ದು ಅದು ಕೂಡ ಸೇಫ್ ಅಲ್ಲ. ಹೌದು. ಆದರೆ ಇದರಲ್ಲೂ ನಾವು ನೋಡ್ತೇವೆ ಇನ್ನೊಂದೇನಂತಂದರೆ, ಇದು ಸಮ್ಮರ್ ಇರೋದ್ರಿಂದ ಗುಜರಾತ್ ಏರಿಯಾ ಎಲ್ಲ ತುಂಬಾ ಹೀಟಲ್ಲಿ. ಸೊ ಹಂಗಾಗಿ ಕಾರಣನೂ ನಾವು ನೋಡ್ತೇವೆ, ಜಸ್ಟ್ ಒಂದು ಸ್ಪಾರ್ಕಲ್ ಏನಿದೆ ವೆಲ್ಡಿಂಗಿಂದ ಬಿದ್ದಂಥ ಒಂದು ಸ್ಪಾರ್ಕಲಿಂದ ಆಗಿರೋದು. ಅಂದರೆ ನಾವು ಯೋಚನೆ ಮಾಡ್ಬೋದು, ಅದು ಸ್ಪಾರ್ಕಲಿಂದ ಬಿದ್ದರೂ ಸಹ ಅಷ್ಟು ಬೇಗನೆ ಅಷ್ಟು ಬೆಂಕಿ ಹರಡೋದಕ್ಕೂ ಅದು ಅಷ್ಟು ಸುಲಭ ಆಗಿದ್ದರೂ ಸಹ ಕಂಟ್ರೋಲ್ ಮಾಡುವಂಥ ಒಂದು ಸೇಫ್ಟಿ ಮೆಷರ್ ಇದ್ದಿದ್ರೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದೇ ಅದೇ ಅವರು ಅವರ ಒಂದು ಪ್ರಿಕಾಷನ್ ಇಲ್ಲದೆ ಇರೋದಕ್ಕೆ ಅದೆಲ್ಲ ನಡೆದಿರೋದು. ಇನ್ನೊಂದು ಆ ಫೈರ್ ಫೈಟರ್ಸ್ ಅನ್ನೋರು ಕೂಡ ಅಲ್ಲಿ ಟ್ರೈನ್ಡ್ ಇಲ್ಲ, ಯಾರು ಇಲ್ಲ. ಸೊ ಹಂಗಾಗಿ ತಕ್ಷಣ ಅವ್ರು ಆಚೆ ಬರ್ಲಿಕ್ಕೂ ಏನು ಸಾಧ್ಯತೆ ಇಲ್ಲದೆ ಹೋಯ್ತು. ಸೊ ಅದು ಮೆಟ್ಲಾಗಿರೋದ್ರಿಂದ ಅವ್ರು ಇಳಿದು ಬರೋಕ್ಕೂ ಆಗಲ್ಲ, ಕಷ್ಟ. ಯಾಕಂದರೆ ಹೀಟ್ ಇರುತ್ತೆ. ಸೊ ಅದು ಫೈರ್ ಇರುತ್ತೆ, ಇನ್ನೂ ಹೀಟ್ ಆಗುತ್ತೆ. ಸೊ ಅವ್ರು ಕಾಲಿಕ್ತಾರೆ, ಅವರು ನಡೆಯೋಕ್ಕೂ ಆಗಲ್ಲ, ಏನೂ ಆಗಲ್ಲ. ಸೊ ಹಂಗಾಗಿ ಅವರು ಅಂದರೆ ಒಂದು ದೊಡ್ಡ ಮೆಷರ್ಸ್ ಏನೋ ಅವ್ರು ತಗೊಂಡಿಲ್ಲ. ಇದಕ್ಕೆಲ್ಲ ನಮ್ಮಲ್ಲಿರ್ತಕ್ಕಂಥ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ, ಅಂದರೆ ಬೇರೆಯವರ ಒಂದು ಕಾಳಜಿ, ಅವ್ರ ಬಗ್ಗೆ ನಾವು ಕಾಳಜಿ ಮಾಡದೆ ನಮ್ಮ ಬಗ್ಗೆ, ಅಂದರೆ ನನಗೆಷ್ಟು ಲಾಭ ಬರುತ್ತೆ, ನಾನೆಷ್ಟು ದುಡ್ಡು ಮಾಡ್ಬೋದು. ಸೊ ಇದನ್ನು ಈ ಒಂದು ಕಾರಣ ಅಂತ ನಿಮ್ಮ ಒಂದು ಅಭಿಪ್ರಾಯನ? ಹೌದು, ಅದೇ ಸೆಲ್ಫಿಶ್ ಮೋಟಿವ್ ಇದ್ದರೆ ಹಿಂಗೇನು ನಡೆಯುತ್ತೆ. ಯಾಕಂದರೆ ಅವ್ರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದರೆ ಇದು ನಡೆದಿರಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರು ಬೇರೆ ಏನಾದರೂ ಇರ್ಬೋದು, ಬಟ್ ಆದರೆ ಈ ಒಂದು ಸನ್ನಿವೇಶನ ನೋಡುವಾಗ, ಅಂದರೆ ಈ ಸಿಚುವೇಶನ್ನ ಆಗಿರೋ ಸಿಚುವೇಶನ್ನ ನೋಡುವಾಗ ಅವ್ರು ಅಂಥದ್ದು ಏನೂ ದೊಡ್ಡದಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅಂದರೆ ಇದರಲ್ಲಿ ನಾವು ಒಂದು ಆತ್ಮಿಕದ ಒಂದು ರೀತಿಯನ್ನು ನಾವು ನೋಡೋದಾದರೆ, ಒಂದು ಉದಾಹರಣೆ ತೊಗೊತೀವಿ. ಏನಂತಂದರೆ, ಈಗಿನ ಅಬ್ರಹಾಮ್ ಲೋಟ ಒಂದು ಸನ್ನಿವೇಶ ನಾವು ನೋಡಿದ್ರೆ, ಅಲ್ಲಿ ನಾವು ನೋಡ್ತೇವೆ ಅಬ್ರಹಾಮು ಲೋಟನಿಗೆ ಆತನು ಫಸ್ಟ್ ಚಾಯ್ಸ್ ಕೊಟ್ಟ. ಅಂದರೆ ತನ್ನ ಈ ಒಂದು ಆತನು ಹಿರಿಯರಾಗಿದ್ದರೂ ಸಹ ತನಿಗೆ ಆ ಒಂದು ಅಧಿಕಾರ, ಅಂದರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇದ್ದರೂ ಸಹ ಆತನು ಮಾಡಿಕೊಳ್ಳದೆ ಲೋಟ ಸಣ್ಣವನಾಗಿರ್ತಕ್ಕಂಥ ಕಿರಿಯನಾಗಿದ್ದಂಥ ಲೋಟನಿಗೆ ಆ ಒಂದು ಚಾಯ್ಸ್ ಕೊಟ್ಟ, ನೀನು ನಿನ್ನ ಒಂದು ರಾಜ್ಯನ, ಅಂದರೆ ನಿನ್ನ ಒಂದು ಸ್ಥಳವನ್ನು ನೀನು ಆಯ್ಕೆ ಮಾಡ್ಕೋ ಅಂತ. ಅಂದರೆ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅಬ್ರಹಾಮನ ಅದೇ ಸೆಲ್ಫ್ ಇಂಟ್ರೆಸ್ಟ್ ಅಂತ ಏನು ಮಾತಾಡಿದ್ವಿ ಇವಾಗ, ಅದು ಆತನಲ್ಲಿ ನಾವು ನೋಡಲಿಲ್ಲ. ಸೊ ಆ ಒಂದು ಉದಾಹರಣೆನ ನಾವು ಪಾಲಿಸಿದ್ದಾಗಿದ್ದರೆ ಈ ಒಂದು ದುರ್ಘಟನೆ ಎಲ್ಲ ನಡೀತಾ ಇರಲಿಲ್ಲ, ಅಥವಾ ಈ ಥರ ದುರ್ಘಟನೆಗಳು ಏನಿದ್ದಾವೆ ಬೇಕಾದಷ್ಟು ನಡೀತಾ ಇದ್ದಾವೆ. ಅದರಲ್ಲಿ ಯಾವುದೇ ಬಿಸ್ನೆಸ್ ಮ್ಯಾನ್ ಏನಿದ್ದಾನೆ, ಒಂದು ಸೇಫ್ಟಿ ಬಗ್ಗೆ, ಜನರ ಒಂದು ಸೇಫ್ಟಿ ಬಗ್ಗೆ ಗಮನ ಹರಿಸಿದ್ರೆ, ಬರೀ ದುಡ್ಡೊಂದೇ ಅಲ್ಲ, ಸೇಫ್ಟಿನೂ ನಾನು ನೋಡಬೇಕು ಅಂತ ನಿಮ್ಮ ಒಂದು ಇದೇನು ಅನಿಸಿಕೆ ಹೆಂಗೆ? ಅದೇ ಏನೇ ವಿಷಯ ನಾವು ಮಾಡುತ್ತಿದ್ರು ಬರೀ ನನಗೆ ಅನ್ನೋದಕ್ಕಿಂತ ಬೇರೆಯವ್ರ ಒಂದು ಒಳ್ಳೇದನ್ನು ಕೂಡ ನಾವು ನೋಡಬೇಕು. ಇವಾಗ ನನಗೆ ಅಂತ, ಬಟ್ ಅದು ಇವಾಗ ನನಗೆ ಅನ್ನೋವಂಥದ್ದು ಏನಕ್ಕೆ ಬರುತ್ತೆ? ಅದು ಅಂದರೆ ಆ ಭಾವನೆ ಬರಬೇಕು, ಅಥವಾ ಒಂದು ಆಲೋಚನೆ ಬರಬೇಕು ಅಂತಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಅದು ಏನೋ ಒಂದು ಹುಟ್ಟಾಕೋದಕ್ಕೆ ಒಂದು ಬೀಜ ಅನ್ನೋದಿರುತ್ತೆ. ಏನು ಇರ್ಬೋದಂತ ನಿಮಗೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ? ಸಿಗಿದ್ರೆ ನಾನು ಚೆನ್ನಾಗಿರಬೇಕು, ನನ್ನ ಜೀವನ ಚೆನ್ನಾಗಿರಬೇಕು, ನಾನು ಹಿಂಗಾದ್ರೂ ನಿಂದಿರಬೇಕು. ಅದು ಇರುತ್ತೆ, ಎಲ್ಲರಿಗೂ ಇರುತ್ತೆ, ನಮಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಟ್ ಆದರೆ ಬೇರೊಬ್ಬರ ಜೀವನದ ಮೇಲೆ ನಮ್ಮ ಜೀವನ ಇರಬಾರ್ದು. ಲೈಕ್ ಅಟ್ ದ ಕಾಸ್ಟ್ ಆಫ್ ಅದರ್ಸ್ ನಾವು ಚೆನ್ನಾಗಿರ್ಬೇಕು. ಆದರೆ ಅಲ್ಲಿ ನೀವೇನು ನೋಡ್ತೀರಾ, ಅಲ್ಲಿ ಏನೋ ಇತರರ ಬಗ್ಗೆ ಒಂದು ಪ್ರೀತಿ ಕಾಳಜಿ ಅದು ಅಲ್ಲಿ ಮಿಸ್ ಆಗ್ತಾ ಇದೆ ಅಂತ ಅನಿಸ್ತದ? ಹೌದು, ಖಂಡಿತ. ಪ್ರೀತಿ ಇದ್ದಿದ್ರೆ ಇದು ನಡೀತಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಪ್ರೀತಿ ಇದ್ದಿದ್ರೆ ಈ ಥರ ನಡೆಯುತ್ತಿಲ್ಲ. ನನ್ನ ಬೈಬಲ್ ಹೇಳ್ತದೆ, ನಿನ್ನನ್ನು ನೀನು ಪ್ರೀತಿಸುವ ಹಾಗೆ ಬೇರೆಯವ್ರನ್ನ ಪ್ರೀತಿಸ್ಬೇಕು ಅಂತ. ಅದೇ ಮೊದಲು ಕರ್ತನನ್ನು ಪ್ರೀತಿಸು, ಆಮೇಲೆ ನಿನ್ನನ್ನೇ ಹೇಗೆ ತೀರಿಸ್ಕೊಂತೀವೋ ಅದೇ ರೀತಿಯಾಗಿ ನಾವು ಇದು 1 ಕೊರಿಂಥಿ 13 ಇದರಲ್ಲಿ ನಾವು ನೋಡ್ತೇವೆ. ಪ್ರೀತಿ ಅಂತಂದರೆ ಅದಕ್ಕೆ ಒಂದು ಸ್ವಾರ್ಥ ಇಲ್ಲ ಅಂತದ್ದು, ಅದೊಂದು ಕ್ಯಾರೆಕ್ಟರ್ ಆಫ್ ದ ಲವ್. ಸೊ ಅದೇ ಈಗ ಅನಿಸೋದು, ಅದೇ ನಮ್ಮ ಒಂದು ಈ ಓನರ್ಸ್ ಏನಿದ್ದಾರೆ
ಅದರಲ್ಲಿ ಒಬ್ಬರು ಸತ್ತೋಗಿದ್ದರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಇತರರ ಬಗ್ಗೆ ಒಂದು ಆ ಒಂದು ಪ್ರೀತಿ ಅಥವಾ ಕಾಳಜಿ ಇದ್ದಿದ್ರೆ ಇದು ನಡೀತಾ ಇರಲಿಲ್ಲ ಅಂತ ಅನಿಸ್ತದ. ಹೌದು, ಖಂಡಿತ ಅವರು ನಾನೇನಂತೀನಿ ಅಂದರೆ ಅವ್ರು ಬಂದು ಇನ್ನೊಬ್ಬರ ಒಂದು ಸ್ಥಾನದಿಂದ ನೋಡಿದ್ರೆ ಆ ಪ್ರೀತಿ ಇದ್ದರೆ ನಾವು ನೋಡ್ತೀವಿ. ಇವಾಗ ನಾನು ಆ ಸ್ಥಾನದಲ್ಲಿದ್ದು, ನಾನು ಆ ಸನ್ನಿವೇಶದಲ್ಲಿದ್ದು ನನಗೆ ಅದು ನಡೀಸಿದ್ರೆ ಹೆಂಗಿರುತ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡಿರಬೇಕು. ಆದರೆ ಇವಾಗ ನನ್ನ ಕುಟುಂಬಕ್ಕೆ ಈ ದುರಂತ ನಡಿಬಾರ್ದು ಅನ್ನೋದು ನಾವೆಲ್ಲರೂ ಅನ್ಕೊಳ್ತೀವಿ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ದೃಷ್ಟಿಯಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಏನೇನು ಪಾಲಿಸೀಸ್ ಇದ್ದಾವೆ ಆ ಥರ ಒಂದು ಪ್ಲೇ ಇದೆ. ಬಟ್ ಇದರಲ್ಲಿ ಇನ್ನೂ ಒಂದನ್ನ ನಾವು ಮರಿತಾ ಇದ್ದೀವಿ. ಏನಂದರೆ ಅಲ್ಲಿ ನಡೀತಕ್ಕಂಥ ಒಂದು ಕರಪ್ಷನ್ ಏನಿದೆ. ಆದರೆ ಇದೆಲ್ಲ ಇವಾಗ ಸೇಫ್ಟಿ ಇಲ್ಲದ ಹಾಗೆ ಅವ್ನು ಫಂಕ್ಷನ್ ಮಾಡೋದಕ್ಕೆ ಹೆಂಗೆ ಬಿಟ್ರು, ಅಲ್ಲಿರ್ತಕ್ಕಂಥ ಮುನ್ಸಿಪಾಲ್ಟಿ ಅಥವಾ ಕಾರ್ಪೊರೇಷನ್ ಅಥಾರಿಟೀಸ್ ಏನಿದ್ದಾರೆ ಅದು ಹೇಗೆ ಬಿಟ್ಟರು, ಆ ಕರಪ್ಷನ್ ಅನ್ನೋದನ್ನು ಒಂದು ಕ್ವಶನ್ ಬರುತ್ತೆ. ಬಟ್ ಆದರೆ ನಾವು ಇದರಿಂದ ನಾವು ಏನು ಲರ್ನ್ ಮಾಡ್ತೀವಿ ಅಂದರೆ ಸ್ವಾರ್ಥ ಅನ್ನೋದು ಇರಬಾರ್ದು. ಒಂದು ಘಟನೆಯಿಂದ ನಾವು ತಿಳ್ಕೊಳ್ಳೋದೇನದು, ಯಾಕಂದರೆ 9 ಮಕ್ಕಳು ಸತ್ತೋಗಿದೆ. ಹೌದು, ಅದರಲ್ಲಿ ದೊಡ್ಡವರು ಟೋಟಲ್ 33 ಜನ, ಬಟ್ ಅದರಲ್ಲಿ 9 ಮಕ್ಕಳು. ಅದೇ ರೀಸೆಂಟಾಗಿ ಅದನ್ನು ನೋಡಿದ್ವಲ್ಲ, ಡೆಲ್ಲಿಯಲ್ಲಿ ಮಕ್ಕಳು ಸತ್ತೋಗಿರೋದು, ಫೈರ್ ಇನ್ಸಿಡೆಂಟ್. ಸೊ ಅದೇ ನಾವು ನೋಡಬೇಕಾದ್ರೆ ಆ ಒಂದು ಬಿಸ್ನೆಸ್ ಮೈಂಡಲ್ಲಿ ಇರೋರು ಇದನ್ನ ಕೂಡ ಕನ್ಸಿಡರ್ ಮಾಡ್ಬೋದು, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಅದೇ ಬಿಸ್ನೆಸ್ಸು ಮತ್ತು ಇದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಸಹ ಅವರು ತಮ್ಮ ಒಂದು ಜವಾಬ್ದಾರಿ ಏನಿದೆ, ಅಂದರೆ ಒಂದು ದುಡ್ಡಿನ ಆಸೆಗಾಗಲಿ ಒಂದು ಇದಕ್ಕೆ ಅವ್ರು ಬೀಳದ ಹಾಗೆ ಒಂದು ತಮ್ಮ ಒಂದು ಜವಾಬ್ದಾರಿ ಏನಿದೆ, ಅಧಿಕಾರ ಮತ್ತು ಜವಾಬ್ದಾರಿ ಏನಿದೆ ಅದನ್ನು ಅವ್ರು ಸರಿಯಾಗಿ ನಿಭಾಯಿಸಿದರೆ ಮೇ ಬಿ ಈ ಒಂದು ದುರ್ಘಟನೆ ನಡೀತಾ ಇರಲಿಲ್ಲ. ಸೊ ಎಲ್ಲದಕ್ಕೂ ನಾವು ನೋಡ್ತೇವೆ ಒಂದು ಸ್ವಾರ್ಥ, ಸೆಲ್ಫ್ ಇಂಟ್ರೆಸ್ಟ್ ಅನ್ನೋವಂಥದ್ದು ಅದೇ ನಾನು ಕನ್ಕ್ಲೂಡಿಂಗ್ ಏನೇನು ಇಷ್ಟಪಡ್ತೀನಿ ಅಂದರೆ ಸ್ವಾರ್ಥ ಅನ್ನೋದು ನಮ್ಮಲ್ಲಿ ಇರಬಾರ್ದು, ಬೇರೆಯವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ಅನ್ನೋದು ನಾವು ಇದರಿಂದ ಸೆಲ್ಫ್ಲೆಸ್ ಲವ್ ವಿತೌಟ್ ಎನಿ ಸೆಲ್ಫ್ ಇಂಟ್ರೆಸ್ಟ್, ಸೆಲ್ಫ್ಲೆಸ್. ನಾವು ಈಗ ತಾನೇ ನಾವೊಂದು ಡಿಸ್ಕಷನಲ್ಲಿ ನಾವು ನೋಡ್ತೇವೆ, ಅಂದರೆ ಒಂದು ಅಭಿಪ್ರಾಯ ಮೂಡಿ ಬಂದಿರುವಂಥದ್ದು ಏನಂತಂದರೆ, ಎಲ್ಲಿ ನಾವು ಇತರರನ್ನು ನಾವು ಪ್ರೀತಿಸದ ಹಾಗೆ ನಮ್ಮ ಒಂದು ಸ್ವಾರ್ಥ, ನಮ್ಮ ಒಂದು ಸೆಲ್ಫ್ ಇಂಟ್ರೆಸ್ಟ್ ಏನಿದೆ ನಾವು ನೋಡ್ಕೊತೀವೋ, ಅಂದರೆ ನನ್ನ ಒಂದು ಕುಟುಂಬ, ನಾನು ಅನ್ನೋವಂಥದ್ದನ್ನು ಯಾವಾಗ ನೋಡ್ಕೊತೀವೋ, ಇಂಥ ಒಂದು ಸಿಚುವೇಷನಲ್ಲಿ ಈ ಥರ ಗುಣ ಇದ್ದರೆ ನಾವು ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ನಾವು ಹಾನಿ ಮಾಡೋದು ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಉಪಕಾರ ಮಾಡೋಕ್ಕಾಗಲ್ಲ. ನಾವು ಯಾವಾಗ ಮದರ್ ತೆರೆಸನ ಒಂದು ಒಳ್ಳೆಯ ಒಂದು ಉದಾಹರಣೆಯಾಗಿ ನಾವು ನೋಡ್ಕೊಂಡ್ರೆ, ಅವರು ಯಥೇಚ್ಛವಾಗಿ ಅವರು ಇತರರಿಗೆ ತಮ್ಮ ಒಂದು ಪ್ರೀತಿಯನ್ನು ತೋರಿಸ್ಕೊಂಡು ಅವರು ಹಾಗೆ ಮಾಡೋದ್ರಿಂದ ಏನಾಯಿತು, ಸುತ್ತಲಿರ್ತಕ್ಕಂಥ ಜನರು ಅವರು ಸಂತೋಷವನ್ನು ಅಥವಾ ಆ ಒಂದು ತೃಪ್ತಿಯ ಒಂದು ಜೀವಿತವನ್ನು ಅವರು ಕಂಡುಕೊಂಡ್ರು. ಅಲ್ಲಿ ಏನು ನಾವು ನಷ್ಟ ಆಗಿರುವಂಥದ್ದನ್ನು ನಾವು ನೋಡಲಿಲ್ಲ. ಹಾಗಾಗಿ ನಾವು ನಮ್ಮಲ್ಲಿ ಒಂದು ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಳೋಣ, ಅದರಿಂದ ನಾವು ಇತರರಿಗೆ ನಾವು ಒಳ್ಳೆಯದನ್ನು ಮಾಡೋಕ್ಕಾಗುತ್ತೆ ಅಷ್ಟೇ ಹೊರತು ಯಾವತ್ತು ಪ್ರೀತಿಯಿಂದ ಕೆಟ್ಟದಾಗಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ.